ಬುರುಡೆ ತಂದಿದ್ದ ಚಿನ್ನಯ್ಯ ಬಂಧನವಾಗ್ತಿದ್ದಂತೆ ಇದು ವಿಪಕ್ಷ ಬಿಜೆಪಿಗೆ ಅಸ್ತ್ರವಾಗಿದೆ. ಈಗಾಗಲೇ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಕಾರುಗಳಲ್ಲಿ ರ್ಯಾಲಿ ಮಾಡಿದ್ರು. ಈಗ ಜೆಡಿಎಸ್ ನಾಯಕರು ಕೂಡ ಧರ್ಮಸ್ಥಳಕ್ಕೆ ತೆರಳೋದಾಗಿ ಹೇಳಿದ್ದಾರೆ. ಹಿಂದೂ ಸಂಘಟನೆಗಳು ಬುರುಡೆ ಗ್ಯಾಂಗ್ ವಿರುದ್ಧ ಗರಂ ಆಗಿವೆ. ಬುರುಡೆ ಚಿನ್ನಯ್ಯ ಹಿಂದಿರುವವರ ಬಂಧನಕ್ಕೆ ಬಿಜೆಪಿ ಆಗ್ರಹ. ಹೊರದೇಶದಿಂದ ಹಣ ಬಂದಿದೆ, ಎನ್ಐಎ ತನಿಖೆ ಆಗಲಿ. ಇನ್ನು ಬಿಜೆಪಿ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಮಾತನಾಡಿ ಹೊರದೇಶದಿಂದ ಬಂದ ಹಣ ಬೆಂಬಲದ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಎನ್ಐಎ ತನಿಖೆ ಆಗಲಿ ಅಂದಿದ್ದಾರೆ. ಈಗೇನು ಮೊದಲಿಂದನೂ ಆಪಾದನೆ ಹೊರದೇಶದಿಂದ ಹಣ ಮತ್ತು ಬೆಂಬಲಗಳು ಏನೇನು ಸಿಕ್ಕಿದೆ ಇವೆಲ್ಲವೂ ಸಮಗ್ರವಾಗಿ ತನಿಖೆ ಆಗಬೇಕು. ಇದರ ಹಿಂದೆ ಇರುವಂಥ ಕೈವಾಡ ಕೈಗಳನ್ನು ಬಯಲಿಗೆಳಿಬೇಕು ಅನ್ನುವಂಥದ್ದು, ಹಣ ಇನ್ನೊಂದು ಎಲ್ಲ ವಿಚಾರಗಳನ್ನ ಬಯಲಿಗೆಳಿಬೇಕು ಅನ್ನುವಂಥ ವಿಚಾರದಲ್ಲಿ ಎನ್ಐ ತನಿಖೆಯನ್ನು ಮಾಡಿಸಿ ಅಂತಲೂ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎನ್ಐ ತನಿಖೆಯನ್ನು ಮಾಡಿ ಅಂತಲೂ ಹೇಳುವಂಥದ್ದು ಆಗ್ತಿದೆ. ಇಷ್ಟ ಆಗ್ತಿದೆ. ಈಗ ಅಲ್ ಜಜೀರಾ ಚಾನಲಲ್ಲಿ ಯಾರು ಹಾಕಿಸ್ತಾರೆ? ಈ SDPI ಸಾಬ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ? ಕೇರಳದಲ್ಲಿರುವಂಥ ಕಮ್ಯುನಿಸ್ಟ್ ಪಾರ್ಟಿಯವರು ಯಾಕೆ ಇದಕ್ಕೆ ಬರ್ತಾರೆ? ಯಾಕಾಗಿ ಇಲ್ಲಿರುವಂಥ ಯಾರೋ ಒಂದಷ್ಟು ಜನ ಲೆಟರ್ನ ಬರೆದುಬಿಟ್ಟು ಕೇರಳ ಸರ್ಕಾರದ ತನಿಖೆಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ? ಯಾಕೆ ಎಲ್ಲರೂ ಮೊಬೈಲಲ್ಲೇ ನಂದು ಎಲ್ಲ ದಾಖಲೆ ಇದೆ ನನ್ನ ಹತ್ರ ಎಲ್ಲ ಇದೆ ಅಂತೇಳಿ ಹೇಳ್ತಿದ್ದವರು ಇವತ್ತು ಅಲ್ಲಿಂದ ಪಲಾಯನವನ್ನು ಮಾಡ್ತಾ ಇದ್ದಾರೆ. ಕೆಲವರು ಯಾಕೆ ದಾಖಲೆಯನ್ನು ಸಾಕ್ಷ್ಯಾಧಾರಗಳನ್ನು ಕೊಡದಲ್ಲೇ ಬರೀ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ? ಈ ಒಂದು ಮಾಸ್ ಮ್ಯಾನ್ ಇರ್ಬೋದು, ಆ ಸುಜಾತಾ ಭಟ್ ಇರ್ಬೋದು, ಇವತ್ತು ಅವರು ಕೂಡ ಎಕ್ಸ್ಪೋಸ್ ಆಗಿದ್ದಾರೆ. ಇವತ್ತು ಎನ್ಐಎ ತನಿಖೆಗೆ ರಾಜ್ಯ ಸರ್ಕಾರದ ಸಚಿವರಿಂದಲೇ ಆಗ್ರಹ. ಎನ್ಐಎ ತನಿಖೆ ನಡೆದರೆ ಷಡ್ಯಂತ್ರದ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿಯೂ ಹೇಳಿದ್ದಾರೆ. ಆದ್ರೆ ಒಳ್ಳೇದೇ, ಮಾಡ್ರೆ ಒಳ್ಳೇದಲ್ಲ, ಯಾರು ಬೇಡ. ಆದರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ ಯಾರು ಉದ್ದೇಶಪೂರ್ವಕ ಮಾಡಿದಾರ ಅಥವಾ ತಾನಾಗೆ ಆಗಿದೆ. ನೀವು ಹೇಳಿದ ಕರೆಕ್ಟ್ ಆಗಬೇಕು, ಆದರೆ ಏನು ತಪ್ಪೇನಿಲ್ಲ. ಆದರೆ ಒಳ್ಳೇದು ಯಾಕೆ ಗೊತ್ತಾಯ್ತು ಯಾರಿದ್ದಾರೆ ನೀವು ಹೇಳಿದ್ದು. ಎಲ್ಲ ಇಡೀ ಕರ್ನಾಟಕ ಜನತೆ ಬರೀ ಅದನ್ನೇ ನೋಡ್ಕೊಂಡು ಕೂತಾರೆ, ಬೇರೆ ಎಲ್ಲ ಕೆಲಸ ಬಿಟ್ಟು. ಒಂದ್ಸರಿ ಮುಕ್ತಿ ಆಗ್ಬೇಕಾದ್ರೆ ಎನ್ಐ ಆಗಬೇಕು, ಇನ್ನೂ ಅದಕ್ಕಿಂತ ಮೇಲೆ ಯಾರಿದ್ರೆ ಅದು ಆಗಬೇಕು, ಅದಕ್ಕೆ ತೊಂದರೆ ಇಲ್ಲ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ ಬಿಜೆಪಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇಷ್ಟೆಲ್ಲ ಅಪಪ್ರಚಾರ ಮಾಡ್ತಾ ಇದ್ರು. 4 ವರ್ಷಗಳ ಕಾಲ ಗೃಹ ಮಂತ್ರಿಗಳು ಯಾಕೆ ಮಾತಾಡಲಿಲ್ಲ? ಆಗಿನ ಮುಖ್ಯಮಂತ್ರಿಗಳು ಇಬ್ಬರಿದ್ರು, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು ಯಾಕೆ ಮಾತಾಡಲಿಲ್ಲ? ಅಶೋಕ್ ಅವರು ಯಾಕೆ ಮಾತಾಡಲಿಲ್ಲ? ಯಾರೂ ಮಾತಾಡಲೇ ಇಲ್ಲ. ಆ ರೀತಿ ಬಿಜೆಪಿಯವರಿಗೆ ಅವ್ರ ಅಸೂಯೆ ಅವ್ರಿಗೆ. ಆಮೇಲೆ ಏನನ್ನ ಒಂದು ಓಟ್ ಬರೋಂಗಿದ್ರು ಕೂಡ ಅದನ್ನು ರಾಜಕೀಯ ಮಾಡ್ತಾರೆ. ನಾಳೆ ಧರ್ಮಸ್ಥಳಕ್ಕೆ ಜೆಡಿಎಸ್ ನಾಯಕರಿಂದ ಕಾರ್ನಲ್ಲಿ ರ್ಯಾಲಿ. ಈ ನಡುವೆ ಧರ್ಮಸ್ಥಳದ ಪರ ಹೋರಾಟಕ್ಕೆ ಜೆಡಿಎಸ್ ಕೂಡ ಧುಮುಕಿದೆ. ಚೌಟ್ರಿ ಹತ್ರ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಾಳೆ ಬೆಳಗ್ಗೆ 5 ಗಂಟೆಗೆ ಅಲ್ಲಿಂದ ಇಲ್ವಾಲ್ದಲ್ಲಿ ಪುಟ್ಟರಾಜಣ್ಣವ್ರ ಟೀಮ್ ಜಾಯಿನ್ ಆಗುತ್ತೆ. ಅಲ್ಲಿಂದ KR ನಗರ ಹೋಗಿ ಹರದನಹಳ್ಳಿ ಮೇಲೆ ಶನಿವಾರ ಸಂತೆಯಲ್ಲಿ ಉಪಹಾರ, ದೇವರ ದರ್ಶನವನ್ನು ಮಾಡಿ ಬರೋದು. ಧರ್ಮಸ್ಥಳ ಪರ ಹಿಂದೂ ಸಂಘಟನೆಗಳಿಂದಲೂ ಹೋರಾಟ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಅಂತ ಹಿಂದೂ ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸಿವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ನಡೆಸಿವೆ. ಬಿಜೆಪಿ ಶಾಸಕ SR ವಿಶ್ವನಾಥ್, ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ, ಚಕ್ರವರ್ತಿ ಸೂಲಿಬೆಲೆ ಸೇರಿದಂತೆ ಹಿಂದೂ ಮುಖಂಡರು, ಮಠಾಧೀಶರು ಪಾಲ್ಗೊಂಡಿದ್ರು. ಈ ವೇಳೆ ಮಾತನಾಡಿದ ಹಿಂದೂ ಮುಖಂಡರು, ಎಚ್ಚೆತ್ಕೊಳ್ಳದೆ ಹೋದ್ರೆ ಸಮಸ್ಯೆ ಅಂತ ಕರೆ ಕೊಟ್ರು. ಈ ನಾಡಿನಲ್ಲಿರುವಂತಹ ಮಠಾಧೀಶರು, ಪೀಠಾಧೀಶರು ಸ್ವಲ್ಪ ನಿಮಗೆ ನೆನಪಿರಲಿ, ಇವತ್ತು ಧರ್ಮಸ್ಥಳ ಹೆಗಡೆಯವರೆಗೆ ಬಂದಿದೆ. ಆ ಧರ್ಮಸ್ಥಳಕ್ಕೂ ನಮಗೇನು ಅಂತ ಸಂಬಂಧ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪಕ್ಕದ ಮನೆಗೆ ಬೆಂಕಿ ಹತ್ತಿದಾಗ ನೀವು ಖುಷಿಯಾಗಿರ್ಲಿಕ್ಕೆ ಹೋಗ್ಬೇಡಿ. ಆ ಬೆಂಕಿ ನಾಳೆ ನಿಮ್ಮ ಮನೆಗೆ ಆವರಿಸ್ಕೊಳ್ತದೆ. ಇವತ್ತು ಧರ್ಮಸ್ಥಳಕ್ಕೆ ಬಂದಿದೆ, ಕೆಲವು ದಿನಗಳಿಂದ ಶನಿ ಶಿಗ್ನಾಪುರಕ್ಕೆ ಬಂತು, ನಿಮಗೆಲ್ಲ ಗೊತ್ತಿದೆ. ಈಗ ಅಯ್ಯಪ್ಪ ಸ್ವಾಮಿಯಿಂದ ಅಣ್ಣಪ್ಪ ಸ್ವಾಮಿ ಹತ್ರ ಬಂದಿದ್ದಾರೆ ಅವರು. ಅವನು ಯಾವನೋ ಮುಲ್ಲ ಒಬ್ಬ ವಿಡಿಯೋ ಮಾಡಿದ. ಆ ಮುಲ್ಲಾನ ವಿಡಿಯೋಕ್ಕೆ ಲೈಕ್ ಕೊಟ್ಟವ್ರು ಯಾರು? ಮುಲ್ಲಗಳಲ್ಲ, ನಾವುಗಳೇ ಲೈಕ್ ಕೊಟ್ಟಿದ್ದು. ಅವನು ವಿಡಿಯೋನ ಫಾರ್ವರ್ಡ್ ಮಾಡಿದ್ ನಾವೇ. ನನಗೀಗ ಬರ್ಬೇಕಾದ್ರೆ ಒಬ್ಬ ಆಕ್ಟರ್ ಫೋನ್ ಮಾಡ್ತಾರೆ.
ಫೋನ್ ಮಾಡಿ ಹೇಳ್ತಾರೆ, ಸರ್ ಇಂಥ ಒಬ್ಬ ಆಕ್ಟ್ರೆಸ್ ಆ ಮುಲ್ಲಾನ ವಿಡಿಯೋಗಳನ್ನ ಪ್ರತಿನಿತ್ಯ ತನ್ನ ಸ್ಟೋರಿಯಲ್ಲಿ ಇಡ್ತಾಳೆ. ಯಾರಾಕೆ? ನಮ್ಮವರೇ. ನಾನು ಕೇಳಿದೆ ಈಗೇನ್ ಮಾಡ್ತಿದ್ದಾರೆ? ಈಗ ಇದ್ರ ಪರವಾಗಿ ಮಾತನಾಡೋದಂತೂ ಇಲ್ಲ, ಅವನು ಪರವಾಗಿ ಇಲ್ಲ, ಅಷ್ಟೇ ನ್ಯೂಟ್ರಲ್. ಈಗ ನ್ಯೂಟ್ರಲ್. ಸತ್ಯ ಹೊರಗೆ ಬಂದಾಗ ನ್ಯೂಟ್ರಲ್, ಸುಳ್ಳಿನ ವಿಚಾರ ಇದ್ದಾಗ ಪರವಾಗಿರೋದು. ಇದು ನಮ್ಮ ಯೋಗ್ಯತೆನಾ? ಇವರೆಲ್ಲ ಸೇರಿಕೊಂಡು ಪ್ಲಾನ್ ಮಾಡಿ ಅನಂತರ ಒಬ್ಬ ಬುರುಡೆ, ಏನು ಬುರುಡೆಯನ್ನ ಹಿಡ್ಕೊಂಡು ಬರ್ತಾರೆ, ಒಬ್ಬ ವಾರ್ನಿಷ್ ಮಾಡಿದಂತ ಬುರುಡೆ. ನನಗಾಗ ಒಂದು ಕಡೆ ಅನಿಸಿಬಿಡ್ತು, ಶಿವ ಆತ ರುಂಡಮಾಲ, ಒಂದು ಬುರುಡೆಯನ್ನ ಕೊಟ್ಟು ಕಳಿಸಿದಾನ ಅವನು. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರ ವಿಚಾರ ಈಗ ರಾಜಕೀಯ ಸಮರಕ್ಕೂ ಕಾರಣವಾಗಿದೆ. ಎನ್ಐಎ ತನಿಖೆ ಆಗುತ್ತೋ ಇಲ್ವೋ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.